ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ನಿನ್ನೆ ಅದಾನಿ FPO ಬಗ್ಗೆ ಮಾತಾಡ್ಕೊಂಡಿದ್ದೀವಲ್ವಾ. ಅವರು FPO ಲಾಂಚ್ ಮಾಡ್ತಿದ್ದಾರೆ. ಅದರ ರಿಲೇಟೆಡ್ ಆಗಿ ಡೇಟ್ಸ್ ಅಂತೂ ಅಪ್ಡೇಟ್ ಆಗಿದೆ. January 27 ಓಪನ್ ಆಗುತ್ತೆ, FPO 31 January ಕ್ಲೋಸ್ ಆಗುತ್ತೆ. ಬಟ್ ಇದಲ್ಲದೆ ರೆಸ್ಟ್ ಆಫ್ ದಿ ಕಂಪ್ಲೀಟ್ ಡೀಟೇಲ್ಸ್ ನಾವು ನೋಡಿದ್ರೆ ಟೋಟಲಿ 20,000 crores ವ್ಯಾಲ್ಯೂ ಆಗುವಂಥ ಇವ್ರ ಶೇರ್ಸ್ನ ಅದಾನಿ ಎಂಟರ್ಪ್ರೈಸಸ್ ಶೇರ್ಸ್ನ FPO ಭಾಗದಲ್ಲಿ ಸೆಲ್ ಮಾಡಿ ಆ ಥರ ಬರ್ತಿರೋಂಥ 20,000 ಕೋಟಿದಲ್ಲಿ 10,000 ಕೋಟಿನ ಇವರು ಗ್ರೀನ್ ಹೈಡ್ರೋಜನ್ ಆ್ಯಂಡ್ ಏರ್ಪೋರ್ಟ್ ಆ್ಯಂಡ್ ಗ್ರೀನ್ ಫೀಲ್ಡ್ ಫೆಸಿಲಿಟಿ ರಿಲೇಟೆಡ್ ಆಗಿ ಸ್ಪೆಂಡ್ ಮಾಡ್ತೀವಿ. ಆ್ಯಂಡ್ ರಿಮೈನಿಂಗ್ ಇರೋವಂಥ ನಿಯರ್ಲಿ 4,000 crores ಯೂಸ್ ಮಾಡಿ ಸಾಲ ಕಮ್ಮಿ ಮಾಡ್ಕೊತೀವಿ ಅಂತ ಹೇಳಿದ್ರಲ್ವಾ. ಈ ಥರ 20,000 ಕೋಟಿಗೆ ಸಂಬಂಧಿಸಿರುವ ಇವ್ರ ಪಾಲ್ನ ಸೆಲ್ ಮಾಡ್ತಾ ಇದ್ರೆ ಅದು ಯಾವ ಪ್ರೈಸಲ್ಲಿ ಸೆಲ್ ಮಾಡ್ತಿದ್ದಾರೆ ಇದು ಇಂಪಾರ್ಟೆಂಟ್ ಎಲ್ಲದಕ್ಕಂದ್ರೂ. 3,012 rupees ಲೋವರ್ ಪ್ರೈಸ್ ಬ್ಯಾಂಡು ಆ್ಯಂಡ್ 3,276 rupees ಅಪ್ಪರ್ ಪ್ರೈಸ್ ಬ್ಯಾಂಡ್ನಲ್ಲಿ ಈ ಪ್ರೈಸ್ ಬ್ಯಾಂಡ್ನಲ್ಲಿ ಇವರು ಸೆಲ್ ಮಾಡ್ತೀವಿ ಅನ್ನೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ಸೊ ಯಾರಾದರೂ ಈ FPOನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಈ ಪ್ರೈಸ್ ಬ್ಯಾಂಡಲ್ಲಿ FPOನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗತ್ತೆ. ಮತ್ತು ಏನಕ್ಕೆ ಸ್ಟಾಕ್ ಇವತ್ತು ಇಷ್ಟೊಂದು ಫಾಲ್ ಆಗಿದೆ? ನಿನ್ನೆ ಕ್ಲೋಸಿಂಗ್ ಪ್ರೈಸಿಂದ ನೋಡಿದ್ರೆ ಈ ಲೋಯರ್ ಪ್ರೈಸ್ ಬ್ಯಾಂಡ್ನಲ್ಲಿ 14% ಡಿಸ್ಕೌಂಟ್ನಲ್ಲಿ ಆ್ಯಂಡ್ ಈ ಹೈಯರ್ ಪ್ರೈಸ್ ಬ್ಯಾಂಡ್ನಲ್ಲಿ 9% ಡಿಸ್ಕೌಂಟಲ್ಲಿ ಇರ್ತಾ ಇರೋದು. ಓಪನ್ ಮಾರ್ಕೆಟಲ್ಲಿ ಈ ಸ್ಟಾಕ್ಸ್ನ ಹೋಲ್ಡ್ ಮಾಡಿದ್ರೆ ನಮಗೇನು ಬರುತ್ತೆ? 20,000 crores ವ್ಯಾಲ್ಯೂ ಆಗೊಂದು FPO ಓಪನ್ ಮಾರ್ಕೆಟಲ್ಲಿ ಈಗಿರೋಂಥ ಪ್ರೈಸ್ಗೆ ಸೆಲ್ ಮಾಡಿ FPOನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸ್ಟಾಕ್ನ ಡಿಸ್ಕೌಂಟಲ್ಲಿ ತೊಗೊಳ್ಬೋದಲ್ವಾ. ಅದರಿಂದ ಆ ಒಂದು ಒಪಿನಿಯನಿಂದಾನೆ FPO ಪ್ರೈಸ್ ಬ್ಯಾಂಡು ಅನೌನ್ಸ್ ಆದ ತಕ್ಷಣ ಸ್ಟಾಕ್ ಪ್ರೈಸ್ ರಿಲೇಟೆಡ್ ಆಗಿ ಸೆಲ್ಲಿಂಗ್ ಕಾಣಿಸಿದೆ. ಆ್ಯಂಡ್ FPOನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಯಾರಾದರೂ ರಿಟೇಲ್ ಕ್ಯಾಟಗರಿನಲ್ಲಿ ಅಪ್ಲೈ ಮಾಡ್ತಿದ್ರೆ ಅವರು 1, 2, 3 ಅಲ್ಲ, ಒಂದೇ ಸಲ 4 ಶೇರ್ಸ್ ಹತ್ರ ಅಪ್ಲೈ ಮಾಡಬೇಕಾಗತ್ತೆ. ಮಿನಿಮಮ್ 4 ಶೇರ್ಸ್ ಅಪ್ಲೈ ಮಾಡಬೇಕಾಗತ್ತೆ. ಆ್ಯಂಡ್ ರಿಟೇಲ್ ಕ್ಯಾಟಗರಿನಲ್ಲಿ 64 rupees ಪರ್ ಶೇರ್ ಡಿಸ್ಕೌಂಟ್ನಲ್ಲಿ ಇವರು ಕೊಡ್ತಿದ್ದಾರೆ. ಆ್ಯಂಡ್ ಎಂಪ್ಲಾಯೀಸ್ಗೆ 50 crores ರಿಸರ್ವೇಷನ್ ಇದೆ. ಆ್ಯಂಡ್ ಎಂದಿನ ಹಾಗೆ IPOಸ್ಗೆ ರಿಟೇಲರ್ಸ್ಗೆ 35% ರಿಸರ್ವೇಷನ್, NISಗೆ ಲೈಕ್ HNISಗೆ 15% ಆ್ಯಂಡ್ QIBಗೆ 50% ರಿಸರ್ವೇಷನ್ ಇದೆ. ಆ್ಯಂಡ್ ಈ HNIS ಅಲ್ಲಿ NIS ಅಲ್ಲಿ 2 ಕ್ಯಾಟಗರೀಸ್ ಇದೆ. 2 lakhs to 10 lakhs ಕೊಟ್ಟು ಅಪ್ಲೈ ಮಾಡೋರು ಇರ್ತಾರೆ, 10 lakhs ಅಬೋವ್ ಅಪ್ಲೈ ಮಾಡೋರು. ಇದಕ್ಕೆ ಮುಂಚೆ ನಾವು ಅನ್ಕೊಂಡಿದ್ವಲ್ವ 2 lakhs to 10 lakhs. ಒಂದು ವೇಳೆ ನೀವು 10 lakhs ಅಂದರೆ ಅಬೋವ್ ಪಾರ್ಟಿಸಿಪೇಟ್ ಮಾಡಬೇಕಂತ ಅನ್ಕೊಂಡ್ರೆ ಅದಾನಿ ಎಂಟರ್ಪ್ರೈಸಸ್ FPOನಲ್ಲಿ ಮಿನಿಮಮ್ 308 ಶೇರ್ಸ್ಗೆ ನಾವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಸೊ ಈ ಟೋಟಲ್ ಡೀಟೇಲ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ರಿಮೈನಿಂಗ್ ಇಂಪಾರ್ಟೆಂಟ್ ಡೇಟ್ಸ್ ನೀವು ಸ್ಕ್ರೀನ್ ಮೇಲೆ ಗಮನಿಸಬಹುದು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಡೇಟಾ ನಿಮಗೆ ಜ್ಞಾಪಕ ಮಾಡಬೇಕಂತ ಅನ್ಕೋತೀನಿ. ಈ FPOನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ತಗೊಂತಿರೋ ಶೇರ್ಸ್ ರಿಲೇಟೆಡ್ ಆಗಿ ಕಂಪ್ಲೀಟ್ ಆಗಿ ಹಣ ನೀವು ಈಗ ಪೇ ಮಾಡಬೇಕಾಗಿ ನೀಡಿಲ್ಲ. ಸೊ ಈಗ 50% ಆ್ಯಂಡ್ ರಿಮೈನಿಂಗ್ ಅವ್ರು ಹೇಳಿದಾಗ ರಿಮೈನಿಂಗ್ ಅಮೌಂಟ್ನ ಇನ್ವೆಸ್ಟರ್ಸಿಂದ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಪ್ರೆಸೆಂಟು ಅವ್ರು ಎಷ್ಟು ಶೇರ್ಸ್ನ ಅಂತ ತಗೊತಿದಾರಲ್ವ ಅವ್ರ ಡಿಮ್ಯಾಟ್ ಅಕೌಂಟಲ್ಲಿ ಬರುತ್ತಲ್ವ ಅದರ ರಿಲೇಟೆಡ್ ಆಗಿ ಈಗ 50% ಪೇ ಮಾಡಿ, ಬಟ್ ರಿಮೈನಿಂಗ್ ಅಮೌಂಟ್ನ ಅಪ್ಕಮಿಂಗ್ ಟೈಮ್ಸಲ್ಲಿ ಪೇ ಮಾಡಬೇಕಾಗತ್ತೆ. ಯಾವಾಗಾದರೆ ಅದಾನಿ ಎಂಟರ್ಪ್ರೈಸಸ್ ಅವರು ನಾವು ರಿಮೈನಿಂಗ್ ಅಮೌಂಟ್ನ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾರಲ್ವ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಈಗ ಇನ್ವೆಸ್ಟ್ ಮಾಡಿರೋಂಥ ಶೇರ್ಸ್ನ ಪಡೆಯೋರು ಅವ್ರು ಖಂಡಿತವಾಗ್ಲೂ ಆವಾಗ ಮನಿನ ಪೇ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಒಂದು ಇಂಟ್ರೆಸ್ಟಿಂಗ್ ಡೇಟಾ ನಮಗೆ ಮನಿ ಕಂಟ್ರೋಲ್ ಆರ್ಟಿಕಲ್ನಲ್ಲಿ ಕಾಣಿಸ್ತಾ ಇದೆ. ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸು ಅವ್ರ ಹತ್ರ ಇರುವಂಥ ಫಂಡ್ಸ್ನಲ್ಲಿ 80% ಆಫ್ ದ ಫಂಡ್ಸ್ನ ಲಾರ್ಜ್ ಕ್ಯಾಪ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡುತ್ತೆ. ವೆರಾಸ್ ಮಿಕ್ಕಿರೋಂಥ 20% ಪೋರ್ಷನ್ನ ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ನಲ್ಲಿ ಇನ್ವೆಸ್ಟ್ ಮಾಡಿ ದೊಡ್ಡ ಮೊತ್ತ ರಿಟರ್ನ್ಸ್ನ ತಗೊಂಡ್ಬಂದು ರೆಸ್ಟ್ ಆಫ್ ದಿ ಬೆಂಚ್ ಮಾರ್ಕ್ ಇಂಡೆಕ್ಸ್ಗೆ ಅಂದರೆ ಒಳ್ಳೆ ರಿಟರ್ನ್ಸ್ನ ಲಾರ್ಜ್ ಕ್ಯಾಪ್ ಸ್ಟಾಕ್ಸು ತೋರಿಸ್ತಾ ಇರುತ್ತಲ್ವ. ಅದರಿಂದ 80% ಆಫ್ ದಿ ಲಾರ್ಜ್ ಕ್ಯಾಪ್ ಸ್ಟಾಕ್ಸು ಅಲ್ಲಿ ಇವ್ರು ಇನ್ವೆಸ್ಟ್ ಮಾಡ್ತಿದ್ರೆ 80% ಆಫ್ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ನ ಸೈಡ್ಗೆ ಇಟ್ಟರೆ ರೆಸ್ಟ್ ಆಫ್ ದಿ 20% ಮಿಡ್ ಕ್ಯಾಪ್ ಸ್ಟಾಕ್ಸಲ್ಲಿ ಇವರು ಇನ್ವೆಸ್ಟ್ ಮಾಡಿರುವಂಥ ಡೇಟಾ ನಮಗೆ ಇಲ್ಲಿ ಕಾಣಿಸುತ್ತೆ. ಅದರಲ್ಲಿ ಜಾಸ್ತಿ ಪರ್ಸೆಂಟೇಜು ಲಾರ್ಜ್ ಕ್ಯಾಪ್ ಫಂಡ್ಸ್ನ ಹೋಲ್ಡ್ ಮಾಡ್ತಿರುವಂಥ ಸ್ಟಾಕ್ಸ್ ನಾವು ಗಮನಿಸ್ತಾ ಇದ್ರೆ ಫಸ್ಟ್ TVS ಮೋಟಾರ್ಸ್ನ 8 ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಹತ್ರ ಹೋಲ್ಡ್ ಮಾಡ್ತಿದೆ. ನೆಕ್ಸ್ಟ್ ಗ್ಲ್ಯಾಂಡ್ ಫಾರ್ಮ್ನ ಅನದರ್ 8 ಮ್ಯೂಚುವಲ್ ಫಂಡ್ಸ್ ಲಾರ್ಜ್ ಕ್ಯಾಪ್ ಫಂಡ್ಸು ಹೋಲ್ಡ್ ಮಾಡ್ತಿದೆ. ನೆಕ್ಸ್ಟ್ ಎಂಫೆಸಿಸ್, ನೆಕ್ಸ್ಟ್ ಯುನೈಟೆಡ್ ಬೇವರೇಜು, ಅದಾದಮೇಲೆ ಇಂಡಿಯನ್ ಹೋಟೆಲ್ಸ್ ಕಂಪನಿ, ಜುಬ್ಲೆಂಟ್ ಫುಡ್ ವರ್ಕ್ಸು, ಕ್ಯುಮಿನ್ಸ್ ಇಂಡಿಯಾ, ಜಿ ಎಂಟರ್ಟೈನ್ಮೆಂಟ್, ಸೋನಾ BLW, HPCL, ಅಶೋಕ ಲೈಲ್ಯಾಂಡ್, ಮದರ್ಸನ್ ಸುಮಿ ವೈರಿಂಗ್ ಇಂಡಿಯಾ, ಮ್ಯಾಕ್ಸ್ ಫೈನಾನ್ಷಿಯಲ್ ಸರ್ವಿಸಸ್ ಆ್ಯಂಡ್ ಫೈನಲಿ ಕಜಾರಿಯಾ ಸಿರಾಮಿಕ್ಸ್. ಆ್ಯಂಡ್ ಪರ್ಟಿಕ್ಯುಲರ್ ಆಗಿ ಈ ಸ್ಟಾಕ್ಸಲ್ಲಿ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಅವರು ಲಾರ್ಜ್ ಕ್ಯಾಪ್ಸ್ನಲ್ಲಿ ಆಲ್ಮೋಸ್ಟ್ 80% ಆಫ್ ದ ಪಾಯಿಂಟ್ಸ್ ಡೆಪ್ಲಾಯ್ ಮಾಡಿದ್ಮೇಲೆ ರಿಮೈನಿಂಗ್ ಹಣನ ಈ ಮಿಡ್ ಕ್ಯಾಪ್ ಸ್ಟಾಕ್ಸಲ್ಲಿ ಜಾಸ್ತಿ ಇದೆ ಅನ್ನೋ ಥರ ಪರ್ಟಿಕ್ಯುಲರ್ ಆಗಿ ಈ ಸ್ಟಾಕ್ಸ್ನ ಜಾಸ್ತಿ ಜನ ಲಾರ್ಜ್ ಕ್ಯಾಪ್ ಪೋರ್ಟ್ಫೋಲಿಯೋನಲ್ಲಿ ಮ್ಯಾನೇಜರ್ಸು ಮಿಡ್ ಕ್ಯಾಪ್ ಕ್ಯಾಟಗರಿನಲ್ಲಿ ಇರುವಂಥ ಪೋರ್ಟ್ಫೋಲಿಯೋಗೆ ಪಿಕ್ ಮಾಡ್ಕೊಂಡಿರ್ತಾರ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಆರ್ಟಿಕಲ್ಸ್ ನಾವು ಪಬ್ಲಿಷ್ ಮಾಡಿದ್ದಾರೆ. ಫ್ರೆಂಡ್ಸ್, ಟೈಟಾನ್ ರಿಲೇಟೆಡ್ ಆಗಿ UBS ಅವರು ಪ್ರೀವಿಯಸ್ಲಿ ಕೊಟ್ಟಿರುವಂಥ ಬೈ ರೇಟಿಂಗಿಂದ ನ್ಯೂಟ್ರಲ್ ರೇಟಿಂಗ್ ಡೌನ್ ಗ್ರೇಡ್ ಮಾಡ್ತಾ ಟಾರ್ಗೆಟ್ನ ಪ್ರೀವಿಯಸ್ಲಿ ಹೇಳಿರುವಂಥ 3,000 ಹೇಳಿದ್ರಲ್ವ ಬೈ ರೇಟಿಂಗು, ಈಗ ಅದನ್ನು ಕಟ್ ಮಾಡ್ತಾ 2,600 rupees ಅಂತ ಹೇಳ್ತಿದ್ದಾರೆ. ಪ್ರೆಸೆಂಟ್ ಟ್ರೇಡ್ ಆಗ್ತಿರೋಂಥ ಪ್ರೈಸಿಂದ ಅಪ್ಪರ್ ಸೈಡಿಂದ ಡೌನ್ ಸೈಡ್ಗೆ ಡೌನ್ ಗ್ರೇಡ್ ಮಾಡ್ತಿದ್ದಾರೆ ಅಂದರೆ ಅವ್ರು ಹೇಳ್ತಿರೋಂಥ ರೀಸನ್ ಸ್ಟಾಕು ಓಪನಿಂಗಿಂದ ಡೌನ್ ಆಗ್ತಾ ಓವರ್ ಆಲ್ ಆಗಿನೂ ನಿಯರ್ಲಿ 1.5% ನೆಗೆಟಿವ್ನಲ್ಲಿ ಕ್ಲೋಸ್ ಆಗಿದೆ. ಏನಕ್ಕೆ ಸ್ಟಾಕ್ ಡೌನ್ ಆಗಿದೆ ಅಂದರೆ ಇಲ್ಲಿಂದ ಸ್ಟಾಕ್ ದೊಡ್ಡದಾಗಿ ಪರ್ಫಾರ್ಮ್ ಮಾಡಲ್ಲ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಇದಕ್ಕೆ ಅವರು ಮೆನ್ಷನ್ ಮಾಡ್ತಿರೋಂಥ ರೀಸನ್ ಫಸ್ಟ್ ಥಿಂಗ್ ಗೋಲ್ಡ್ ಪ್ರೈಸಸ್ ತುಂಬ ಜಾಸ್ತಿ ಬೆಳೆದು ಹೋಗಿದೆ.
ಅದರಿಂದ ಜ್ಯುವೆಲರೀಸ್ ಪರ್ಚೇಸ್ ಮಾಡೋರು ನಂಬರ್ಸು ಆ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಇನ್ನೊಂದು ಸೇವಿಂಗ್ಸನ್ನು ಡಿಕ್ರೀಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಈ ವೈರಸ್ ರಿಲೇಟೆಡ್ ಆಗಿರುವಂಥ ಟೈಮ್ಸಲ್ಲಿ ಮಾಡ್ಕೊಂಡಿರೋ ಸೇವಿಂಗ್ಸು ಜನ ಎಲ್ಲೂ ರೀಸೆಂಟ್ ಟೈಮ್ಸಲ್ಲಿ ಜಾಸ್ತಿ ಖರ್ಚು ಮಾಡಿರೋ ಥರ ಆ್ಯಂಡ್ ಇನ್ನೂ ಫರ್ದರ್ ಆಗಿ ಸ್ಪೆಂಡ್ ಮಾಡೋದಕ್ಕೆ ಜನ ಹತ್ರ ಸೇವಿಂಗ್ಸ್ ಅಷ್ಟೊಂದು ಜಾಸ್ತಿ ಇಲ್ಲ ಅಂತ, ಪ್ರೀವಿಯಸ್ಲಿ ಇರುವಂಥಷ್ಟು ಈಗ ಇಲ್ಲ ಅಂತ. ಅದರಿಂದ ಜ್ಯುವೆಲ್ರಿ ಮೇಲೆ ಸ್ಪೆಂಡಿಂಗು ಜಾಸ್ತಿ ಮಾಡಬೇಕನ್ನೋಂಥ ಮೈಂಡ್ ಸೆಟ್ಟು ಅವ್ರಿಗೆ ಇಲ್ಲ ಅನ್ನೋ ಥರ ಅಪ್ಡೇಟ್ ಮಾಡ್ತಾ ಇದಕ್ಕೆ ಪ್ರೆಸೆಂಟ್ ಟ್ರೇಡ್ ಆಗ್ತಿರೋಂಥ ವ್ಯಾಲ್ಯೂಷನ್ಸು 56 ಟೈಮ್ಸ್ FY24 ಪ್ರೈಸ್ ಟು ಅರ್ನಿಂಗ್ಸ್ ಮಲ್ಟಿಪಲ್ಸ್ನಲ್ಲಿ ಇದೆ ಅಲ್ವಾ. ಅದರಿಂದ ತುಂಬ ಎಕ್ಸ್ಪೆನ್ಸಿವ್ ಅಂತ ಭಾವಿಸ್ತಾ ಸ್ಟಾಕ್ ಇಲ್ಲಿಂದ ಫರ್ದರ್ ಆಗಿನೂ ನಿಯರ್ ಟರ್ಮ್ ದೊಡ್ಡದಾಗಿ ಪರ್ಫಾರ್ಮ್ ಮಾಡಲ್ಲ ಅಂತ ಅನ್ಕೊಂತಿರೋ ಥರ, ಬಟ್ ಇದಕ್ಕೆ ಲಾಂಗ್ ಟರ್ಮ್ನಲ್ಲಿ ಸ್ಟ್ರಾಂಗ್ ಪಾಸಿಟಿವ್ ಆಗಿ ಕಂಪನಿ ಬಿಸ್ನೆಸ್ ಮೇಲೆ ಇವರಿಗೆ ಪಾಸಿಟಿವ್ ವ್ಯೂನಲ್ಲಿ ಇರೋ ಥರ UBS ಅವರು ಅಪ್ಡೇಟ್ ಮಾಡ್ತಾ ಇರೋದು ಸ್ಟಾಕ್ ಇವತ್ತು ಸೆಲ್ಲಿಂಗ್ ಪ್ರೆಷರ್ಗೆ ಮೈನ್ ರೀಸನ್. ನೆಕ್ಸ್ಟು ಫಾರ್ಮಾ ರಿಲೇಟೆಡ್ ಆಗಿರುವಂಥ ಕಾಂಪಿಟೇಷನ್, ಈ ಇಂಪಾರ್ಟೆಂಟ್ ಎಲಿಮೆಂಟ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಡಾಕ್ಟರ್ ರೆಡ್ಡಿಸ್ ಅವರು ಇವರ ಕಾರ್ಡಿಯಾಕ್ ಡ್ರಗ್ ಆಗಿರುವಂಥ ಸೆಡಮಸ್ ರಿಲೇಟೆಡ್ ಆಗಿ 32% ಮಾರ್ಕೆಟ್ ಶೇರ್ ಇರುವಂಥ ಈ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಪ್ರೈಸ್ ಕಟ್ನ ತಗೊಂಡಿದ್ದಾರೆ. 50 mg ಡ್ರಗ್ 29 rupees, 100 mg ಡ್ರಗ್ 49 rupees ಅಂಡ್ 200 mg ಡ್ರಗ್ 79 rupees ಹತ್ರ ಮಾರ್ಕೆಟಲ್ಲಿ ಇದೆ. ಏನಕ್ಕೆ ಕಟ್ ಮಾಡ್ತಿದ್ದಾರೆ ಅಂದರೆ ಆ್ಯಕ್ಚುಲಿ ಈ ಡ್ರಗ್ ರಿಲೇಟೆಡ್ ಆಗಿ ಪೇಟೆಂಟ್ ಹೋಲ್ಡ್ ಮಾಡ್ತಿರೋದು ನೋವಾಟಿಸ್ ಅವರು. ಅವ್ರ ಹತ್ರನೇ ರೈಟ್ಸ್ ಇದೆ, ಕಂಪ್ಲೀಟ್ ರೈಟ್ಸು. ಬಟ್ ಆ ನೋವಾಟಿಸ್ ಪೇಟೆಂಟ್ ಅನ್ನೋದು ಎಕ್ಸ್ಪೈರ್ ಆಗ್ತಾ ಇರೋದು ಅಂಡ್ ಎಕ್ಸ್ಪೈರಿ ಆಗದೇ ಇರೋವರೆಗೂ ಇಲ್ಲಿವರೆಗೂ ನೋವಾಟಿಸ್ ಅವರಿಂದಾನೇ ಇವರು ರೈಟ್ಸ್ ತಗೊಂಡು ಸ್ವಲ್ಪ ಎಕ್ಸ್ಕ್ಲೂಸಿವ್ ಆಗೋದು ಮಾರ್ಕೆಟಲ್ಲಿ ತಗೊಂಡು ಬರೋವಂಥ ಪ್ರಯತ್ನ ಮಾಡಿದರು. ಬಟ್ ಅದು ಪೇಟೆಂಟ್ ಎಕ್ಸ್ಪೈರ್ ಆಗ್ತಾ ಇರೋ ಕಾರಣವಾಗಿ ಪರ್ಟಿಕ್ಯುಲರ್ ಆಗಿ ಈ ಡ್ರಗ್ ರಿಲೇಟೆಡ್ ಆಗಿ ಮಲ್ಟಿಪಲ್ ಪ್ಲೇಯರ್ಸು ಈಗಿರುವಂಥ ಪ್ರೈಸ್ಗಂದ್ರೂ ಇನ್ನೂ ಹೆವಿ ಡಿಸ್ಕೌಂಟಲ್ಲಿ ಜನರಿಕ್ ವರ್ಷನ್ನ ಮಾರ್ಕೆಟ್ನಲ್ಲಿ ತಗೊಂಡು ಬರ್ತಿರೋ ಕಾರಣವಾಗಿ ಇವರ ಕಾಂಪಿಟೇಷನ್ನ ತಡ್ಕೊಳ್ಳೋದಕ್ಕೋಸ್ಕರ ಪ್ರೈಸ್ ಕಟ್ನ ತಗೊಂಡಿದ್ದಾರೆ. ಇದು ಇಂಪಾರ್ಟೆಂಟ್ ಡ್ರಗ್ ಬಿಕಾಸ್ ಈ ಸೆಗ್ಮೆಂಟಲ್ಲಿ ಇವರಿಗೆ 32% ಹತ್ರ ಮಾರ್ಕೆಟ್ ಶೇರ್ ಇದೆ. ನೆಕ್ಸ್ಟು ವೇದಾಂತ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಸ್ಟಾಕು ಸ್ಟಡಿಯಾಗಿ ಮೂವ್ ಆಗಿ ಲಾಸ್ಟ್ ಹಾಫ್ ಅನ್ ಅವರ್ನಲ್ಲಿ ಜಾಸ್ತಿ ಮೂವ್ ಆಗಿದೆ ಅಲ್ವಾ, ನಿಯರ್ಲಿ 3% ಗೈನ್ಸಿಂದ ಕ್ಲೋಸ್ ಆಗಿದೆ. ಇದರ ರಿಲೇಟೆಡ್ ಆಗಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ನಮ್ಮೆಲ್ಲರಿಗೂ ಗೊತ್ತು ಇವರು ಮೆಟಲ್ ಬಿಸ್ನೆಸ್ ಜೊತೆಗೆ ಮೀನ್ಸ್ ಈ ಮೈನಿಂಗ್ ಬಿಸ್ನೆಸ್ ಜೊತೆಗೆ ಇವರು ಪವರ್ ಬಿಸ್ನೆಸ್ನು ಮಾಡ್ತಾ ಇರ್ತಾರೆ. ಈ ಪವರ್ ಬಿಸ್ನೆಸ್ ರಿಲೇಟೆಡ್ ಆಗಿ ಇವರ ಪರ್ಸೆಂಟೇಜ್ ಆಫ್ ರೆವೆನ್ಯೂಸ್ನ ಜಾಸ್ತಿ ಮಾಡ್ಕೋಬೇಕಂತ ಯೋಚನೆಯಲ್ಲಿ ಕಾಣಿಸ್ತಾ ಇದೆ. ಬಿಕಾಸ್ ಇವರು 1440 crores ಖರ್ಚು ಮಾಡಿ ಮೀನಾಕ್ಷಿ ಎನರ್ಜಿ ಲಿಮಿಟೆಡ್ ಅನ್ನೋ NCLT ಅವ್ರ ಹತ್ರ ಇಂದ ಲೈಕ್ ಈ ಮೀನಾಕ್ಷಿ ಎನರ್ಜಿ ಲಿಮಿಟೆಡ್ ಅವರು ತಗೊಂಡಿರೋಂಥ ಸಾಲ ಕಟ್ಟೋಕಾಗದೆ ಡಿಫಾಲ್ಟ್ ಸ್ಟೇಜಲ್ಲಿದ್ದರೆ NCLT ಅವರಿಂದ ಇವರು ವೇದಾಂತ ಅವರು ಅಷ್ಟು ದೊಡ್ಡ ಮೊತ್ತದಲ್ಲಿ ಕೊಟ್ಟು ತಗೊಂತಿದ್ದಾರೆ. 1440 crores ಕೊಟ್ಟು ತಗೊಂತಿದ್ದಾರೆ ಅಂದರೆ ತುಂಬ ಬಿಗ್ ಅಮೌಂಟ್ ಅಲ್ವಾ? ಅಂದರೆ ಎಸ್ ಬಿಗ್ ಅಮೌಂಟೇ, ಆದರೆ ಇದರಲ್ಲಿ ಇವರು ಕಂಪ್ಲೀಟಾಗಿ ಕ್ಯಾಶ್ ಕೊಟ್ಟು ಪೇ ಮಾಡ್ತಿಲ್ಲ. 312 crores ಕ್ಯಾಶ್ನ ಪೇ ಮಾಡ್ತಿದ್ದಾರೆ. ರೆಸ್ಟ್ ಆಫ್ ದಿ 1128 crores ಸೆಕ್ಯೂರ್ಡ್ ಅನ್ಲಿಸ್ಟೆಡ್ ನಾನ್ ಕನ್ವರ್ಟಬಲ್ ಡಿಬೆಂಚರ್ಸ್ ಆಗಿ ಇಶ್ಯೂ ಮಾಡಿ ಅದೂ ಈ ಮೀನಾಕ್ಷಿ ಎನರ್ಜಿ ಅವ್ರ ಮೂಲಕ ಇಶ್ಯೂ ಮಾಡಿಸಿ ಈ ಎಂಟೈರ್ ಮೀನಾಕ್ಷಿ ಎನರ್ಜಿ ಲಿಮಿಟೆಡ್ನ ಇವರು ಅಕ್ವೈರ್ ಮಾಡ್ತಿದ್ದಾರೆ. ಇಷ್ಟಕ್ಕೂ ಈ ಮೀನಾಕ್ಷಿ ಎನರ್ಜಿ ಲಿಮಿಟೆಡ್ ಏನು ಮಾಡುತ್ತೆ, ಇದು ಆಂಧ್ರ ಪ್ರದೇಶದಲ್ಲಿ ನೆಲ್ಲೂರಿನಲ್ಲಿ ಕೋಲ್ ಬೇಸ್ಡ್ ಪವರ್ ಪ್ಲಾಂಟ್. ಇವ್ರ ಹತ್ರ 1000 megawatts ಪ್ರೊಡ್ಯೂಸ್ ಮಾಡುವಂಥ ಪವರ್ ಕೆಪಾಸಿಟಿ ಇದೆ. ಅಂಡ್ ಇವರು FY22 ರೆವೆನ್ಯೂಸು ನಿಯರ್ಲಿ 201 crores ಹತ್ರ ಇದೆ. ಅದರಿಂದ ಈ ಅಕ್ವಿಜೇಷನ್ ಮಾಡಿದ ಮೇಲೆ ನಿಯರ್ಲಿ 1000 megawatt ಪವರ್ ಪ್ರೊಡಕ್ಷನ್ ಕೆಪಾಸಿಟಿ, ಕೋಲ್ ಬೇಸ್ಡ್ ಪವರ್ ಪ್ರೊಡಕ್ಷನ್ ಕೆಪಾಸಿಟಿ ವೇದಾಂತ ಅವ್ರಿಗೆ ಆ್ಯಡ್ ಆಗುತ್ತೆ. ನೆಕ್ಸ್ಟು ರ್ಯಾಲೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. 9% ಹತ್ರ ಸ್ಟಾಕ್ ಕರೆಕ್ಟ್ ಆಗಿದೆ ಅಲ್ವಾ ಫ್ರೆಂಡ್ಸ್? ರ್ಯಾಲೀಸ್ ಅಂತಾನೆ ಅಲ್ಲ, ಟಾಟಾ ಕೆಮಿಕಲ್ಸ್ ಒಂದು ನಂಬರ್ಸನ್ನು ಇಂಪ್ಯಾಕ್ಟ್ ಮಾಡುತ್ತೆ. ಬಿಕಾಸ್ ಟಾಟಾ ಕೆಮಿಕಲ್ಸ್ ರಿಸಲ್ಟ್ಸ್ ಅನಾಲಿಸಿಸ್ ಮಾಡೋರಿಗೆ ಒಂದು ಐಡಿಯಾ ಇರುತ್ತೆ. ಟಾಟಾ ಕೆಮಿಕಲ್ಸ್ ಒಂದು ಕನ್ಸಾಲಿಡೇಟೆಡ್ ನಂಬರ್ನಲ್ಲಿ ರ್ಯಾಲೀಸ್ ಅವ್ರ ನಂಬರ್ಸು ಇನ್ಕ್ಲೂಡ್ ಆಗಿರುತ್ತೆ. ಸ್ಟ್ಯಾಂಡಲೋನ್ ಅಂದರೆ ಯಾವುದಾದ್ರೂ ಒಂದು ಕಂಪನಿಗೆ ಸಂಬಂಧಿಸಿರೋ ಬಿಸ್ನೆಸ್ಸು ಕನ್ಸಾಲಿಡೇಟ್ ಅಂದರೆ ಆ ಕಂಪ್ನಿಗೆ ಸಂಬಂಧಿಸಿರೋ ಮೈನ್ ಬಿಸ್ನೆಸ್ ಜೊತೆಗೆ ಆ ಕಂಪ್ನಿಗೆ ಸಂಬಂಧಿಸಿರೋ ಸಬ್ಸಿಡರೀಸ್ ಬಿಸ್ನೆಸ್ನು ಆ್ಯಡ್ ಆಗುತ್ತೆ. ಅದರಿಂದ ಟಾಟಾ ಕೆಮಿಕಲ್ಸ್ನ ಅಂಡರ್ನಲ್ಲಿರುವಂಥ ರ್ಯಾಲೀಸ್ ನಂಬರ್ಸು ಟಾಟಾ ಕೆಮಿಕಲ್ಸ್ ಒಂದು ಕನ್ಸಾಲಿಡೇಟೆಡ್ ನಂಬರ್ಸಲ್ಲಿ ಆ್ಯಡ್ ಆಗುತ್ತೆ. ಸೊ ಈಗ ರ್ಯಾಲೀಸ್ ನಂಬರ್ಸ್ ಚೆನ್ನಾಗಿಲ್ಲ ಅಂದರೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಸ್ಟಾಕು 9% ಕರೆಕ್ಟ್ ಆಗಿದೆ. ಬಟ್ ಪ್ರಾಬ್ಲಮ್ ಎಲ್ಲಿದೆ ಅಂದರೆ ಇಷ್ಟಕ್ಕೂ ಈ ರ್ಯಾಲೀಸ್ ಕಂಪ್ನಿ ಏನು ಮಾಡುತ್ತೆ, ಇವರು ಆಗ್ರೋ ಕೆಮಿಕಲ್ಸ್ನ ತಯಾರಿ ಮಾಡ್ತಾ ಇರ್ತಾರೆ. ಮೀನ್ಸ್ ಅಗ್ರಿಕಲ್ಚರ್ ಸೆಕ್ಟರ್ ರಿಲೇಟೆಡ್ ಆಗಿ ಇವರು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಇವ್ರಿಗೆ ಈಗ ಡೊಮೆಸ್ಟಿಕ್ ಬಿಸ್ನೆಸ್ ವೀಕ್ ಆಗಿ ಆ್ಯಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸನ್ನು ವೀಕ್ ಆಗಿದೆ. ಡೊಮೆಸ್ಟಿಕ್ ಏನಕ್ಕೆ ಬಿಸ್ನೆಸ್ ವೀಕ್ ಆಗಿದೆ ಅಂದರೆ ಇದಕ್ಕೆ ಇವರು ಹೇಳ್ತಿರೋವಂಥದ್ದು ಡೊಮೆಸ್ಟಿಕ್ ಆಗಿ ರೈನ್ಫಾಲ್ ಬೆಳೀತಾ ಇರೋದು ಡೊಮೆಸ್ಟಿಕ್ ಆಗಿರುವಂಥ ಬಿಸ್ನೆಸ್ನ ಇಂಪ್ಯಾಕ್ಟ್ ಮಾಡಿದ್ರೆ ಎಕ್ಸ್ಪೋರ್ಟ್ ಮಾರ್ಕೆಟು ವೀಕ್ ಆಗಿರ್ತಿರೋ ಕಾರಣವಾಗಿ ಎಕ್ಸ್ಪೋರ್ಟ್ ಮಾರ್ಕೆಟನ್ನು ವೀಕ್ ಮಾಡ್ತಾ ಪ್ರೀವಿಯಸ್ ಟೈಮ್ ಜೊತೆ ಕಂಪೇರ್ ಮಾಡಿದ್ರೆ 6.5% ಇವರ ಎಕ್ಸ್ಪೋರ್ಟ್ ಮಾರ್ಕೆಟ್ ಡೌನ್ ಆಗಿದೆ ಅಂತ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ರಿಸಲ್ಟ್ ವೀಕ್ ಆಗೋದಕ್ಕೆ ಕಾರಣ ಡೊಮೆಸ್ಟಿಕ್ ಆಗಾದರೂ ಇವನ್ ಎಕ್ಸ್ಪೋರ್ಟ್ ಮಾರ್ಕೆಟಲ್ಲಿ ಬರ್ತಿರೋಂಥ ವೀಕ್ನೆಸ್ಸು ಆ್ಯಂಡ್ ಇವರ ನಂಬರ್ ಚೆನ್ನಾಗಿಲ್ಲ ಅಲ್ವಾ? ಅದರಿಂದ ವೀಕ್ ನಂಬರ್ಸ್ ಇರೋ ಕಾರಣವಾಗಿ ಟಾಟಾ ಕೆಮಿಕಲ್ಸ್ ಒಂದು ಕನ್ಸಾಲಿಡೇಟೆಡ್ ನಂಬರ್ಸು ಇಂಪ್ಯಾಕ್ಟ್ ಮಾಡುತ್ತೆ. ಇವನ್ ಈ ರೀಸನ್ನಿಂದಾನೇ ಟಾಟಾ ಕೆಮಿಕಲ್ ಸ್ಟಾಕು ಮಾರ್ನಿಂಗ್ ಓಪನಿಂಗಿಂದಾನೇ ರ್ಯಾಲೀಸ್ ಜೊತೆಗೆ ಡೌನ್ ಆಗ್ತಾ 2% ಹತ್ರ ಡೌನ್ ಸೈಡ್ಗೆ ಕ್ಲೋಸ್ ಆಗಿದೆ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್
ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.